ಈಗ ನಿಮ್ಮದು ಫೈನಲ್ ವಿಡಿಯೋ ಆಗಿರ್ಬೇಕಾದ್ರೆ ಇನ್ನೊಬ್ಬ ಯಾರೋ ರೆಕಾರ್ಡ್ ಮಾಡ್ತಾರೆ ಸದನ ನಡೀದೆ ಅಂತ ಸಂದರ್ಭದಲ್ಲಿ ಅಂತ ಅವ್ರ ವಿರುದ್ಧ ಕ್ರಮ ಆಗುತ್ತಾ? ಅದು ಕೇಳಿ ಅವ್ರು ಕೊಡ್ತಾರ, ಹಿಂಗ ಹೊರಗೆ ಬಂದಂತ ಕೊಡ್ತಾರ. ಅವ್ರು ಕೊಟ್ಟಾಗ ನಾವೇನ್ ಮಾಡ್ಬೇಕಂದ್ರೆ ಅವನು ನಮಗೆ ಸಂಬಂಧ ಇಲ್ಲ ವಿಷಯ ಅದ್ರ ಪರಿಶೀಲನೆ ಮಾಡ್ಬೇಕಾಗ್ತದೆ. ಪರಿಶೀಲನೆ ಮಾಡ್ಬೇಕಾದ್ರೆ FSL ಕಳಿಸ್ಬೇಕು. FSL ರಿಪೋರ್ಟಿಂಗ್ ಬರ್ತದೆ. ಅದ್ರ ಮೇಲೆ ನಮ್ಮ ಅಂದ್ರೆ ಅದೊಂದು ಕಂಪ್ಲೇಂಟ್ ಅಂತ ಹಿಂಗಾಗಿದೆ ಅಂತ ಕೊಡ್ತಾರೆ. ಕೊಟ್ಟಾಗ ಅದನ್ನ ಕನ್ಸಿಡರ್ ಮಾಡ್ಬೇಕಾದ್ರೆ ಇಲ್ಲಿ ರೆಕಾರ್ಡ್ ಆಗಿಲ್ಲ, ಆಗಿಲ್ಲ. ಯಾರೋ ಫೇಕ್ ಮಾಡ್ಕೊಂಡ, ನಮ್ಗೆ ಸಂಬಂಧ ಇಲ್ಲ. ನಮ್ಮಲ್ಲಿ ರೆಕಾರ್ಡ್ ಅಲ್ಲ ಸರ್, ಹಂಗಲ್ಲ. ಆ ವಿಡಿಯೋ ಇಟ್ಕೊಂಡು ಅವ್ರು ಆಡಿದ್ದಾರೆ, ನೀವೇನು ಇಲ್ಲ ಅಂತ ನೀವು ರೂಲಿಂಗ್ ಕೊಟ್ಟಿದ್ರಿ, ಆಡಿದ್ದಾರೆ ಅಂತ ಪ್ರೂಫ್ ಕೊಡ್ತಾ ಇದ್ರೆ ಅಂದ್ರೆ ಸಭಾ ಉಲ್ಲೇಖ ಅದು ನಮಗೆ ಬರಲಿ. ನಾ ಬಂದಾಗ ನೋಡ್ತೇನೆ, ಅದು ಬಂದಾಗ ನೋಡ್ತೇನೆ. ಬರಲಿ ಯಾಕೆ ಅವ್ರಿಗೆ ಅಡ್ವಾನ್ಸ್ ನಾವು. ಇನ್ನೊಂದು ಸಭಾಪತಿಯಾಗಿ ಒಬ್ಬ ಪರಿಷತ್ ಸದಸ್ಯನ ಆ ರೀತಿ ನಡೆಸ್ಕೊಂಡಿದ್ದು ಸರಿನೋ ತಪ್ಪು? ಅಂದ್ರೆ ರಾಜಕೀಯ ಎಲ್ಲ ಓಡ ನಿಮ್ಮ ಇಷ್ಟು ವರ್ಷಗಳ ರಾಜಕೀಯ ಅವಧಿಯಲ್ಲಿ ಆ ರೀತಿ ಘಟನೆಗಳನ್ನು ನೋಡಿದ್ದ? ನಾನು ರಾತ್ರಿ 1:30 ಗಂಟೆವರೆಗೆ ಅವ್ರಿಗೆ ಟ್ರ್ಯಾಕ್ ಮಾಡಿದ್ದೀನಿ. ಅವಾಗ ಏನೇ ಪೊಲೀಸ್ ಕಮಿಷನರ್ ಇಂದ ಈಗ SP ಅವನು ರೋಲ್ ಕರ್ಕೊಂಡು ಹೋಗಿದ್ರು. SP ಮಾತಾಡಿದೆ ಸರ್, ಅಲ್ಲಿ ಮತ್ತೇನಾರು ಮಾಡಿ ಗಲಾಟೆ ಆಗಿ ಏನು ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರನ್ನ ನಾವು ಕರ್ಕೊಂಡು ಹೊಂಟಿದ್ವಿ. ಕರ್ಕೊಂಡು ಹೋಗ ನಮ್ಮ ಪೊಲೀಸರು ದಾರಿ ತಪ್ಪು ಹೋಗ್ಯಾರ. ಯಾವ್ದನ್ನ ಹೇಳಿದೆ ಅವ್ರಿಗೆ, ಅವಾಗ ಏನಾದರೂ ಸಣ್ಣದ ಏನಾದ್ರು ಘಟನೆ ಆದ್ರೆ ನಿಮ್ಮನ್ನು ಬಿಡಂಗಿಲ್ಲ, ನೀವು ಜವಾಬ್ದಾರಿ ಅಂತ ಸ್ಪಷ್ಟವಾಗಿ ನಾನು ಪೊಲೀಸ್ ಕಮಿಷನರ್ಗೆ ಮತ್ತೆ SP ಹೇಳಿನಿ. ಆ ಹಿನ್ನೆಲೆಯಲ್ಲಿ ಅಂಕಲಿಗೊಳಗೆ ತಂದಿಟ್ಟಾರ. ಅವ್ನು ಯಾರಿಗೂ ಗೊತ್ತಿಲ್ಲ. ಅದು 5 ಗಂಟೆ ನಾನು ರವಿಗೂಡ ಮಾತಾಡ್ಕೊತಾ ಇದ್ದೀನಿ. 3 ಸರಿ ಮಾತಾಡಿನಿ. ನಾರಾಯಣ ಸ್ವಾಮಿ ಕೂಡ ಮಾತಾಡಿನಿ. ಆಮೇಲೆ ಪೂಜಾರವ್ರು ಮಾತಾಡ್ತಾ ಇದ್ದೀನಿ. ರಾತ್ರಿ 1:30 ಮಾತಾಡಿ ಎಲ್ಲ ಶೇಪ್ ಜಗದಾಗದಾರತ್ತೆ ಕನ್ಫರ್ಮ್ ಮಾಡ್ಕೊಂಡು ಅಂಕಲಿಗೆ ಮತ್ತೆ ನಮಗೆ ಫ್ರೆಂಡ್ಸ್ ಕಳಿಸಿ ನೋಡ್ಕೊಂಡು ಎಲ್ಲ ಮಾಡಿ ಸರಿ ಇದ್ದಾಗ ನಾನು ಮಲ್ಕೊತೀನಿ. ಸರ್, ಸಿಟಿ ಮಾತಾಡಿದ್ರ ಫೋನಲ್ಲಿ 3 ಸರಿ ಮಾತಾಡಿ. ಮತ್ತೆ ಅವ್ರು ನಮ್ಗೆ ಯಾರೋ ಸಂಪರ್ಕ ಮಾಡಕ್ಕೆ ಇಲ್ಲದೆ ಕೇಳ ನನ್ನ ಎದುರಿಗೆ ನಾನು ಹೇಳ್ತೀನಿ. 3 ಸರಿ ಮಾತಾಡಿ. ಮತ್ತೆ ಅಂಕಲಿಗೆ ಅದು ನನಗೆ ಗೊತ್ತು, ಯಾರಿಗೂ ಗೊತ್ತಿಲ್ಲ ಅದು ಅಂಕಲಿಗೆ. ಯಾಕಂದ್ರೆ ಅದು ನಮ್ಮ ಡ್ಯೂಟಿ. ನಮ್ಮ ಸದಸ್ಯರು ಯಾವುದೇ ಎರಡು ಪಾರ್ಟಿ ಇಲ್ಲ. ಯಾವುದೇ ಸದಸ್ಯರಿಗೆ ಏನೇ ಆಗದಂತೆ ಹೊರಗಡೆ ಆದ್ರೆ ಅದನ್ನ ಮಾಹಿತಿ ಕಲೆಕ್ಟ್ ಮಾಡಿ ಅದು ಸಂಪೂರ್ಣವಾಗಿ ಅವ್ರ ಜವಾಬ್ದಾರಿ ನಮಗಿರ್ತದೆ. ಅದಕ್ಕೆ ಅವ್ರು ಕೂಡ ಮಾತಾಡಿ, ಚಲವಾದಿ ನಾರಾಯಣ ಸ್ವಾಮಿ ಮಾತಾಡಿ, PH ಪೂಜಾರ್ ಅವ್ರು ಮಾತಾಡಿ. ಬಾಗೇವಾಡಿಗೆ ಹೋಗಿದ್ದು ನಾನು. ಅಲ್ಲಿ ಭಾಳ ಗಲಾಟೆ ಇತ್ತು. ಇನ್ಸ್ಪೆಕ್ಟರ್ ಸರ್ ನೀವು ಬರಬೇಡಿ ದಯಮಾಡಿ, ನೀವು ನಡೆದಕ್ಕೆ ನಾವೆಲ್ಲ ಸೇಫ್ ಆಗಿರ್ತೀನಿ. ಮತ್ತು ಅವಾಗ ಹೇಳಿ ಅದು ಸೇಫ್ ಆಗಿಡಬೇಕು, ಏನಾದ್ರು ನೀವು ಜವಾಬ್ದಾರಿ ಇರ್ತೀನಿ. SP ನಾನು 4 ಸರಿ 4 ಸರಿ ಮಾತಾಡಿ ಏನಾದರೂ ಸಣ್ಣ ಘಟನೆ ಆದ್ರೆ ಮತ್ತೆ ನೀವು ಅದಕ್ಕೆ ಬೆಲೆ ತೆಗೆದುಕೊಳ್ತೀನಿ. ಅಂತ ಘಟನೆಗಳು ಯಾವಾಗಿಲ್ಲ. ಈ ಘಟನೆ ನಡೆದೆ ಸಿಟಿ ರವಿ ಅವ್ರನ್ನ ಇಡೀ ರಾತ್ರಿ ಸುತ್ತಿದ್ದಾರೆ 400 ಕಿಲೋಮೀಟರ್ ಹೆಚ್ಚು ಅನ್ನೋದು. ಇದ್ರ ಜೊತೆಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಎನ್ಕೌಂಟರ್ ಮಾಡ್ಲಿಕ್ಕೆ ಈ ರೀತಿ ರಾತ್ರಿ ಎಲ್ಲ ಸುತ್ತಿದ್ರು ಅಂತ ಗಂಭೀರವಾದಂತ ಆರೋಪ ಮಾಡಿದ್ದಾರೆ. ಅದು ನಮಗೆ ಗೊತ್ತಿಲ್ಲ. ಅದು ನಮ್ಗೆ ಗೊತ್ತಿಲ್ಲ. ಅವ್ರು ಹೆಂಗೆ ಹೇಳಿದ್ರು ಸಿಚುವೇಶನ್ ಅಂತ ಗೊತ್ತಿಲ್ಲ. ಅದರ ಬಗ್ಗೆನೂ ಅವ್ರು ಏನಾದ್ರು ಬಂದು ಪರಾಮರ್ಶೆ ಮಾಡುವಂತ ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇದನ್ನ ಅನುಮಾನ ವ್ಯಕ್ತಪಡಿಸಿದ್ರು. ನನ್ನ ಮುಂದೆ ಅನುಮಾನ ವ್ಯಕ್ತಪಡಿಸಿದ್ರು. ಯಾರು ಹೇಳಿದ್ರು? ಎರಡು ಕಪಲ ಕಲ್ಪಿತ ನನಗೆ ಗೊತ್ತಿಲ್ಲ. ನನ್ನ ಮುಂದೆ ಯಾರು ಹೇಳಿಲ್ಲ. ನನ್ನ ಮುಂದೆ ಚಲವಾದಿ ನಾರಾಯಣ ಸ್ವಾಮಿ ಆಗಲಿ, ಪೂಜಾರ್ ಅವರಾಗಲಿ, CT ರವಿ ಆಗಲಿ, ನನ್ನ ಮುಂದೆ ಹಿಂಗೆ ಪೇಪರ್ದಾಗ ಓದಿ ನಿಮ್ TR ನೋಡಿ ನಾನು ಎನ್ಕೌಂಟರ್ ಮಾಡುವಂತ ಇದಕ್ಕೆ ತಗೊಂಡು ಹೋಗಿದ್ರು ಅವರು. ಅದಕ್ಕೆ ನನಗೆ ಹೆದರಿಕೆ ಬಂತ ಹೇಳಿದ್ರು ಅವ್ರು. ಅದನ್ನ ಬಿಟ್ಟರೆ ನನಗೆ ಹೋಗ್ಬೇಕು. ನಾನೆಲ್ಲ ಟ್ಯಾಗ್ನಾಗ ನಿಮ್ಮ ಹತ್ರ ಮಾತಾಡೋ ಸಂದರ್ಭದಲ್ಲಿ ಉತ್ತರ ಹೇಳಿಕೊಂಡಿದ್ದಾರೆ. ಮತ್ತೆ ಹೊರಗಡೆ ನಮ್ಮ ಕಡೆ ಮಾತಾಡಿದಿಷ್ಟೇ, ಉಳಿದ್ರೆ ಹೇಳಕ್ ಹೋಗಿಲ್ಲ. ಅವ್ರದ ನಂಗೆ ಹೇಳಿ ಅವ್ರ ವೈಯಕ್ತಿಕ ಅಭಿಪ್ರಾಯ ಮತ್ತು ಅವ್ರ ಸಿಚುವೇಶನ್ ನಂಗೆ ಗೊತ್ತಿಲ್ಲ. ನಾನು ಅವ್ರಿಗೆ ಮಾತಾಡ್ಕೊತಾ ಇದ್ದೀನಿ. ಬೆಳಗ್ಗೆ 5 ಗಂಟೆ ಮತ್ತೆ ನಾನು SP ಮಾತಾಡಿದೆ. ಈ ಸರ್ ಇನ್ನೂ ಅವರು ಇದಾಗಿರ್ತೀವಿ ಅವ್ರನ್ನ ಗೋಕಾಕ್ ತಾಲೂಕು ಅಂಕಲಿಗೊಳಗೆ ಅಂತ. ಮತ್ತೆ ಅಂಕಲಿಗೊಳಗೆ ನಮ್ಮಿಬ್ಬರು ಫ್ರೆಂಡ್ಸ್ ಅವರು ಇಲ್ಲಿ ಅಗ್ರಿಕಲ್ಚರ್ ಸೆಕ್ರೆಟರಿ ನನ್ನ ಪಾರ್ಟಿ ಇಲ್ಲ, ಅವ್ರ ತಂದೆ ಅವರು ಲೆಕ್ಚರರ್, ಅವರು ಬರೆಯತ್ತ ಅವ್ರ ಇಬ್ಬರನ್ನ ಕಳಿಸಿ ಸರ್ ಅದಾರ ಸರ್ ಅಂತ ಇನ್ಸ್ಪೆಕ್ಟರ್ ಮಾತಾಡಿ ಆರಾಮದಾರ. ಮುಂಜಾನೆ ಅವ್ರನ್ನ ಬಿಟ್ಟ ನಂತರ ನನಗೆ ಬೇಲ್ ಸಿಕ್ಕಿದೆ, ಹೋಗ್ತೀನಿ ನಾನು ಸಿದ್ಧಾವ ಆಯ್ದಾಗದಿನ ಅಂತ ಹೇಳಿದ್ರು. ತಿರುಗಿ ಅಲ್ಲಿ ಊರಿಗೆ ಮುಟ್ಟುವರೆಗೆ ಅವ್ನು ಕೂಡ ಸಂಪರ್ಕ ಈಗ ರಾತ್ರಿ ಮಾಡಿದಾಗ ಒಂದ್ ಕಡೆ ಇದ್ರು, ಬೆಳಗ್ಗೆ ಮಾಡಿದಾಗ ಒಂದ್ ಕಡೆ ಹೋಗ್ಯಾರ ಅವರು. ಹೋದ್ರೆ ಅವ್ರು ಬೆಳಗ್ಗೆ ಏನ್ ಕೇಳಿಲ್ಲ ಸರ್? ಅಲ್ಲಿ ಅವ್ನು ಬಿಟ್ಟು ಕೂಡಲೇ ಕೋರ್ಟ್ನಾಗ ಸ್ಟೇ ಮಾಡಿದ ಕೂಡಲೇ ಅವನು ಲಿಬರ್ಟಿ ಆ ಲಿಬರ್ಟಿ ಆದ ಕೂಡ ಮತ್ತೆ 3 ಗಂಟೆನ ಎಲ್ಲಿ ಸಿಗ್ಗಾಂವ ಹೊಂಟಿ ನಾವೀಗ ಸರಿ ಸೇಫ್ ಆಗಿ ಹೋಗು. ಮತ್ತು ಪೊಲೀಸರನ್ನ ಆಧಾರ ಎಲ್ಲರಿಗೂ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.